ತಂಡದ ಮಾಲೀಕರಾದ ಎ.ಜಿ. ಆನಂದರವರಿಂದ, ಐಶ್ವರ್ಯ ಆನಂದರವರಿಂದ ಬೋನಸ್ ಪಡೆಯುವ ಯತ್ನ. ಅತ್ಯುತ್ತಮವಾದ ದಾಳಿ. ಮೊದಲ ದಾಳಿ ಎ.ಜಿ. ಆನಂದರವರಿಂದ. ತಂಡಕ್ಕೆ 1 ಅಂಕ. ಎ.ಜಿ. ತಂಡದ ದೈತ್ಯ ಪ್ರತಿಭೆ ರಾಘುರವರು ರೈಟ್ ಕಾರ್ನರ್ ವಿಭಾಗದಲ್ಲಿ. ಬೋನಸ್ +1 2 ಅಂಕಗಳ 2 ಮತ್ತು 1 ಅಂಕಗಳ ಮುನ್ನಡೆ ಡಿಸಿ ಗೇಟ್ ತಂಡಕ್ಕೆ. ಕಳೆದ ಪಂದ್ಯದ ಗೆಲುವಿನ ರೂವಾರಿ ಅಮಿತ್ ರವರು ದಾಳಿ ವಿಭಾಗದಲ್ಲಿ. ಕಳೆದ ಪಂದ್ಯದಲ್ಲಿ 500 ರೂಗಳ ಇನಾಮು ಪಡೆದಂತ ಆಟಗಾರ ಅಮಿತ್ ರವರು. ಡಿಸಿ ಗೇಟ್ನ ಯುವ ಪ್ರತಿಭೆ ದಾಳಿ ವಿಭಾಗದಲ್ಲಿ. ರೈಡರ್ ಸೇಫ್ 1 ಪಾಯಿಂಟ್. 3-1 2 ಅಂಕಗಳ ಮುನ್ನಡೆಯಲ್ಲಿ ಡಿಸಿ ಗೇಟ್ ಯಥಾಸ್ಥಿತಿಯಲ್ಲಿ ಆಟ. ಅತ್ಯುತ್ತಮವಾದ ಆಟ ಅಮಿತ್ ರವರಿಂದ. ರೈಟ್ ಸೇಫ್ 1 ಪಾಯಿಂಟ್. ಎ.ಜಿ. ಟೈಮ್ 1 ಅಂಕಗಳ ಅಲ್ಪ ಮುನ್ನಡೆ ಡಿಸಿ ತಂಡಕ್ಕೆ. ಇತ್ತ ಕಡೆ ರಾಘು, ಅತ್ತ ಕಡೆ ಕುಂಟ. ದಿಂಡಗೂರಿನ ಬಂಟ, ಈ ಊರಿನ ನೆಂಟ, ಸ್ವಲ್ಪ ತುಂಟ. ಬೋನಸ್ ಪಾಯಿಂಟ್ ಡಿಸಿ. 4-2 2 ಅಂಕಗಳ ಮುನ್ನಡೆಯೊಂದಿಗೆ ಡಿಸಿ ತಂಡ. ದಾಳಿ ವಿಭಾಗದಲ್ಲಿ ನಮ್ಮ ಅಭಿ ಅಲಿಯಾಸ್ ನಿಮಗೆ ಗೊತ್ತು. ಕಳೆದ ಬಾರಿ 83 ರೈಟ್ ಪಾಯಿಂಟ್ಗಳನ್ನು ಮಾಡಿದಂಥ ಅಭಿರವರು ಕಾರಣಾಂತರಗಳಿಂದ ಕಾಲನ್ನು ಸ್ವಲ್ಪ ಡ್ಯಾಮೇಜ್ ಮಾಡಿಕೊಂಡು ಮಧ್ಯದಲ್ಲಿ ಒಂದೊಂದೇ ರೈಡ್ ಮಾಡ್ತಿದ್ದಾರೆ. ಬೋನಸ್ ಪಾಯಿಂಟ್. ಅತ್ಯುತ್ತಮವಾದ ರೈಡ್. 3 ಮತ್ತು 4 ಅಣ್ಣ ತಮ್ಮಂದಿರ ಕಳಗ. ರೈಟ್ ಸೇಫ್ 1 ಪಾಯಿಂಟ್ ಡಿಸಿಗೆ 2 ಅಂಕಗಳ ಮುನ್ನಡೆ. ನಟಣ್ಣ, ನಿಮ್ಮ ಗಮನಕ್ಕೆ ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಚೆನ್ನಾಗಿ ಆಡಿದರೆ ಸಂತ್ಯಾಮ ಜಟ್ಟಳಮ್ಮನ ಕಪ್ಪ ಸಿಗ್ತದೆ, ಇಲ್ಲ ಅಂದರೆ ನಿಮಗೆ ಚಿಪ್ಪೇ ಸಿಗ್ತದೆ. ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಚಿರಯುವಕ ಜರ್ಸಿ ನಂಬರ್ 5 ಅತ್ಯುತ್ತಮ ದಾಳಿಕಾರ. ಸಾವಿರದ 1943 ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಂಥ ರಘುರವರ ಕೊನೆಯ ಆಟ, ಕೊನೆಯ ಪಂದ್ಯಾವಳಿ ಇದು. ದಯಮಾಡಿ ಪಂದ್ಯ ಮುಗಿದ ನಂತರ ಸನ್ಮಾನ ಇರುತ್ತದೆ ನಮ್ಮ ರಘುರವರಿಗೆ, ಚಿಕ್ಕನಲ್ಲಿ ರಾಘುರವರಿಗೆ. ವಿಶೇಷ ಸೂಚನೆ, ಅರಳಾಪುರ ಸುಬ್ಬೇಗೌಡರ ಸುನೀರವರ ಪ್ರತಿ ಪಾಯಿಂಟ್ಗೆ 3,270 ರೂಪಾಯಿಗಳನ್ನು ಅನೌನ್ಸ್ ಮಾಡಿದ್ದಾರೆ. 3,270 ರೂಪಾಯಿಗಳು ಒಂದು ರೈಡ್ ಪಾಯಿಂಟ್ಗೆ.
DC ಗೇಟ್ 5, AG ಟೀಮ್ 4, 1 ಅಂಕಗಳ ಅಲ್ಪ ಮುನ್ನಡೆ. 6-4 ತರುಣ ಚಿರಯುವಕ 2 ಅಂಕಗಳ ಮುನ್ನಡೆಯೊಂದಿಗೆ DC ಗೇಟ್ ತಂಡ. ಅತ್ಯುತ್ತಮವಾದ ಬಿಗಿಡಿತ ಚಂದೂರವರಿಂದ. 7-4 3 ಅಂಕಗಳ ಮುನ್ನಡೆ. ನಾಟ ಎಲ್ಲ ಕ್ಯಾಚ್ ಹೊಡೆದ್ಮೇಲೆ ಹೋಗವನೆ. ಏಳು 4 3 ಅಂಕಗಳ ಮುನ್ನಡೆ. ಲೈಟ್ ಆಫ್ ಮಾಡಿ ಬೆಳಕರಿತಾಗಲಿ. ಹಾಲು ಕರೆದಾಕಕ್ಕೆ ಡೈರಿ ಓಪನ್ ಮಾಡವ್ರೆ. ಆಡ್ತಾ ಇರಿ. ವಿಶೇಷ ಸೂಚನೆ, 8 ಗಂಟೆಗೆ ಧರ್ಮಸ್ಥಳ ಸಂಘದವರು ಬರ್ತಾ ಇದ್ದಾರೆ. ದಯಮಾಡಿ ಪಂದ್ಯ ಮುಗಿದ ನಂತರ 2 ತಂಡದ ಆಟಗಾರರು ಅಂಕಣದ ಒಳಗೆ ಇರಬೇಕು. ಫಸ್ಟ್ ಟೈಮ್ ಔಟ್ ಬೈ DC. ನಿಮ್ಮ ಅಪೋನೆಂಟ್ ಗೋವಿಂದ ಅರ್ಜುನ್ ಆನೆ ಆಚೆ ಇದೆ, ಒಳಗೆ ಕರೆದುಕೊಂಡ್ರೆ ನಿಮಗೆ ಹಿಂಸೆ. ರೈಟ್ ಸೇಫ್ 2 ಪಾಯಿಂಟ್. ಅತ್ಯುತ್ತಮವಾದ ರೈಡ್. ಸುನಿ ಬನ್ನಿ ಏಟಾಯ್ತಾ ಇಲ್ವಾ? ತಂಡದ ಆಟಗಾರ ಇಂಜುರಿ ಆಗಿದ್ದಾರೆ. ದಯಮಾಡಿ ಟೈಮ್ ಔಟ್ ನೀಡಬೇಕಾಗಿ ವಿನಂತಿ. ಅಫಿಷಿಯಲ್ ಟೈಮ್ ಔಟ್ ಬೈ DC ಗೇಟ್. ಎಂಟು 6 DC ಗೇಟ್ ಪರವಾಗಿ 8, AG ಪರವಾಗಿ 6. 2 ಅಂಕಗಳ ಅಲ್ಪ ಮುನ್ನಡೆ. ಪಂದ್ಯ ನಡೆಯುತ್ತಿದೆ, ಇನ್ನೂ ಮುಗಿದಿಲ್ಲ. ರಾಘುರವರು ಸನ್ಮಾನಕ್ಕೆ ರೆಡಿ ಆಗಬೇಕು. ನಿಮ್ಮ ಅಂತಿಮ ಪಂದ್ಯ ಇದು. 2784 ಪಂದ್ಯಗಳನ್ನು ಪಡೆದ ನಂತರ ನಮ್ಮ ಕೊನೆಯ ಪಂದ್ಯ ಇದು. ಒಂದು ತಂಡದಲ್ಲಿ 11 ಆಟಗಾರರಿರುತ್ತಾರೆ. ಉಳಿದ 4 ಆಟಗಾರರೊಂದಿಗೆ ಪಂದ್ಯ ಮುಂದೂಡಬೇಕು. ದಯಮಾಡಿ ಮುಂದುವರಿಸಬೇಕು. ದಯಮಾಡಿ ಅಂಪೈರ್ಗಳು ಆಟವನ್ನು ಮುಂದುವರಿಸಬೇಕು. ಪ್ರತಿ ತಂಡದಲ್ಲೂ 11 ಆಟಗಾರರಿರ್ತಾರೆ. 4 ಜನ ಅಸಿಸ್ಟೆಂಟ್ ಪ್ಲೇಯರ್ಸ್ ಇರ್ತಾರೆ. ಅವ್ರನ್ನ ಹಾಕೊಂಡು ಮ್ಯಾಚ್ ಆಡಬೇಕು. ನಟರವರು ತಮ್ಮ ಅದ್ಭುತವಾದ ಪ್ರತಿಭೆ ಮೂಲಕ ಈಗ ಚಂದೂರವರ ಸ್ಥಾನವನ್ನು ತುಂಬಿ ರೈಡ್ ಮಾಡಲಿದ್ದಾರೆ. ನಿನ್ನೆ ಸಂಜೆ 6:23 ನಟರವರು ಒಂದು ರೈಟ್ ಪಾಯಿಂಟ್ ಅನ್ನು ಮಾಡಿಲ್ಲ. 8-6 ಇನ್ ಫೇವರ್ ಆಫ್ DC. 2 ಅಂಕಗಳ ಮುನ್ನಡೆ. ಪಂದ್ಯ ಇನ್ನೂ ಮುಗಿದಿಲ್ಲ. ಚಂದು ಆಚೆ ಇದ್ದಾರೆ. 8-6 ಇನ್ ಫೇವರ್ ಆಫ್ DC ಗೇಟ್. ರೈಡಿಂಗ್ ವಿಭಾಗದಲ್ಲಿ ಅದೇ ತರುಣ.
ಶಾಲು ಆರ ಫಸ್ಟ್ ಅಲ್ಲಿ ಕೆಳಗಡೆ ಬಾಕ್ಸ್ ಐತೆ ನೋಡಪ್ಪ ಅವನೇ ಅತ್ಯುತ್ತಮವಾದ ದಾಳಿ ತರುಣ್ ಅವರಿಂದ ತಂಡಕ್ಕೆ 2 ಅಂಕ 10-6 4 ಅಂಕಗಳ ಮುನ್ನಡೆ. ಲೇಟ್ ಆಯ್ತು ಏನು ಮಾಡಕ್ಕೆ ಈಗ ನೀರ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಶಿವಲಿಂಗಣ್ಣ ಹಾಗೂ ಮಂಜಣ್ಣರವರು ರಂಗಪ್ಪನವರಿಗೆ ಕಿರು ಸನ್ಮಾನ ನಡೀತಾ ಇದೆ. ದಯಮಾಡಿ ಆರ್ಗನೈಸರ್ಗಳು ವೇದಿಕೆ ಹತ್ರ ಇರಬೇಕು. 10-6 ಇನ್ ಫೇವರ್ ಆಫ್ DC ಗೇಟ್. 4 ಅಂಕಗಳ ಮುನ್ನಡೆ. ರೈಡಿಂಗ್ ವಿಭಾಗದಲ್ಲಿ ತರುಣ ಈ ಟೂರ್ನಿಮೆಂಟ್ನಲ್ಲೇ ಅತ್ಯುತ್ತಮವಾದ ಬಿಗಿ ಹಿಡಿತಾ ಇದು ನಮ್ಮ ಚಿರ ಯುವಕರಿಂದ. ಎರಡು ಅಂಕ AG ತಂಡಕ್ಕೆ. 8-10 2 ಅಂಕಗಳ ಅಲ್ಪ ಮುನ್ನಡೆ. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ಸಾಕು, ಬೋನಸ್ ಎಲ್ಲ ಯಾಕೆ. ದಾಳಿ ವಿಭಾಗದಲ್ಲಿ ಚಿಕ್ಕಗೊಂಡನಹಳ್ಳಿಯ ಚಿಕ್ಕ ಪ್ರತಿಭೆ ಲವರವರು ಉದ್ದ 7.25 ಅಡಿ, ಬೋನಸ್ ಮಾಡಿದರೆ ಪಟ್ಟೆ ಕಾಲಡಿ. ಕೊನೆಯ 4 ನಿಮಿಷಗಳ ಆಟ ಬಾಕಿ. ದ್ವಿತೀಯ ವಿಭಾಗದಲ್ಲಿ ಕೊನೆಯ 4 ನಿಮಿಷಗಳ ಆಟ ಬಾಕಿ. ನಲ್ಲಿ ತಂಡದ ಮಾಲೀಕರಾದ AG ಗ್ರೂಪ್ಸ್ನ ಮಾಲೀಕರಾದಂಥ ಆನಂದ್ ರವರು. ಥರ್ಡ್ ರೈಡ್, ಡೂ ಆರ್ ಡೈ ರೈಡ್. ಅತ್ಯುತ್ತಮ ಬಿಗಿಡಿತ ಕಾರ್ನರ್ ವಿಭಾಗದಲ್ಲಿ ನಟರವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ದಯಮಾಡಿ ಚಪ್ಪಳೆ ತಟ್ಟಬೇಕು ನಮ್ಮ ವಿಮರ್ಶಕಕಾರರಿಗೆ. 11-9 2 ಅಂಕಗಳ ಮುನ್ನಡೆ DC ಗೇಟ್ಗೆ. ಈಗಲೂ ಮ್ಯಾಚ್ ಏನಾಗಿಲ್ಲ. ಎರಡು ಅಂಕಗಳ ಅಲ್ಪ ಮುನ್ನಡೆ. ಮತ್ತೊಮ್ಮೆ ಸೂಪರ್ ಟ್ಯಾಕಲ್ ಆಗಂತ ಚಾನ್ಸ್ ಇತ್ತು, ಆದರೆ ತರುಣ್ ಅವರಿಂದ ಅತ್ಯುತ್ತಮವಾದ ದಾಳಿ. 1 ಅಂಕ DC ಗೇಟ್ಗೆ. 3 ಅಂಕಗಳ ಮುನ್ನಡೆಯೊಂದಿಗೆ ಮುನ್ನುಗ್ತಾ ಇದ್ದಾರೆ. ಇಡೀ ಟೂರ್ನಿಯಲ್ಲಿ 1 ಮ್ಯಾಚ್ ಅನ್ನು ಕೂಡ ಸೋತಿಲ್ಲ ಈ ತಂಡ. ಅತ್ಯುತ್ತಮವಾದ ಆಟ ಕಾರ್ನರ್ ವಿಭಾಗದಲ್ಲಿ. ಇದೀಗ ಆಯೋಜಕರ ಕಡೆಯಿಂದ ನಮ್ಮ ಡಿಪಾರ್ಟ್ಮೆಂಟ್ನವರಿಗೆ ಕಿರು ಸನ್ಮಾನ ಇರ್ತದೆ. ದಯಮಾಡಿ ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಈ ಒಂದು ಟೂರ್ನಿಯನ್ನ ಅತಿ ಅದ್ಭುತವಾಗಿ ನಡೆಸ್ಕೊಟ್ಟಿರ್ತಾರೆ. ಯಾವುದೇ ಗಲಾಟೆ ಜಗಳಗೆ ಆಸ್ಪದ ಕೊಡದೆ ಈ ಟೂರ್ನಿಯನ್ನು ಅತಿ ಯಶಸ್ಸಿನಿಂದ ನಡೆಸ್ಕೊಟ್ಟಿರ್ತಾರೆ. ದಯಮಾಡಿ ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ಮತ್ತೆ ಬಂದಂತ ಅರ್ಜುನ್, ಆನೆ ಕೊಂದಂತ ಭೀಮಾ, ಗೋವಿಂದ ಗೋವಿಂದ್ರವರ ಪ್ರತಿ ರೈಡ್ಗೆ 501 ರೂಪಾಯಿಗಳ ಬಹುಮಾನ ಘೋಷಣೆ ಮಾಡಲಾಗಿದೆ.
ನೋಡು ಸರಿಯಾಗಿ ನೋಡು ಶರಣ ಭಾಯಿ ಅಭಿ ನಾಗವಲ್ಲಿ ಪರಿವರ್ತನೆ ಆಯ್ತಾ ಇದೆ. ಈ ಟೂರ್ನಿಯಲ್ಲಿ ಲವರ್ ಅವರ 4ನೇ ರೈಡ್ ಇದು. 3 ಎಂಟಿ ರೈಡ್ ಮಾಡಿದ್ದಾರೆ. 4ನೇದು ಆಸ್ ಯೂಶುವಲ್ ಎಂಟಿನೇ. ಅವರ ಪ್ರತಿ ರೈಡ್ ಪಾಯಿಂಟ್ಗೆ 501 ರೂಪಾಯಿಗಳು. ಹದಿಮೂರು 9 4 ಅಂಕಗಳ ಅಂಕ ಮುನ್ನಡೆ. ಈಗಲೂ ಒಂದು ರೈಡ್ ಮಾಡಿ 4 ಪಾಯಿಂಟ್ಗಳನ್ನ ಗಳಿಸುವಂತ ಶಕ್ತಿ ಎಜಿ ಟೀಮಲ್ಲಿದೆ. 15-9 15-10 ಈ ರೈಡ್ನ ನಂತರ ಈ ಪಂದ್ಯಾಕೂಟ ಮುಗಿದ ನಂತರ 2 ತಂಡದ ಆಟಗಾರರು ಅಂಕಣದೊಳಗೇ ಇರಬೇಕು. ಯಾರು ಕೂಡ ಆಚೆ ಹೋಗಬಾರ್ದು. ಪ್ರಶಸ್ತಿಯನ್ನು ವಿತರಣೆ ಮಾಡತಕ್ಕಂಥ ರೈಡರ್ ಔಟ್. ಅತ್ಯುತ್ತಮ ಬಿಗಿಡಿ. ಪೂರ್ಣಾವಧಿಗೆ ಡಿಸಿ ಗೇಟ್ ತಂಡದ ಆಟಗಾರರು ಇಡೀ ಟೂರ್ನಿಯಲ್ಲಿ ಒಂದೂ ಪಂದ್ಯವನ್ನು ಕೂಡ ಸೋತಿಲ್ಲದೆ ಬಂದಿದ್ದಾರೆ. ಇದಕ್ಕೆಲ್ಲ ನಟರವರು ನಿನ್ನೆ ಪೂಜೆಗೆ ಕೊಟ್ಟಿದ್ದೆ ಕಾರಣ. ಈ ಪಂದ್ಯಾಕೂಟದ ಪ್ರಥಮ ಪ್ರಶಸ್ತಿ ವಿಜೇತರು ಡಿಸಿ ಗೇಟ್, ದ್ವಿತೀಯ ಲಯನ್ಸ್ ಬೈ ಎಜಿ, ತೃತೀಯ ಸಿಎನ್ಬಿ ಬುಲ್ಸ್, ಚತುರ್ಥ ಗಜಪಡೆ. ಮಂಜು ಬಾ ಒಳಗಿನ